ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತೊಂದು ನಾವು ಲಕ್ಷ್ಮಿಗಾಗಿ, ಮಹಾಲಕ್ಷ್ಮಿ ಯೋಗಕ್ಕಾಗಿ ಅಥವಾ ಆ ಲಕ್ಷ್ಮಿ ಆಗಮನಕ್ಕಾಗಿ ಏನು ಮಾಡೋದು, ಹೇಗೆ ಆ ದೇವಿನ ನಾವು ಬರಮಾಡ್ಕೊಳ್ಬೇಕು, ನಮ್ಮ ಕಷ್ಟನ ಯಾವ ರೀತಿ ತೀರಿಸ್ಕೋಬೇಕು, ಲಕ್ಷ್ಮಿನ ಒಲಿಸ್ಕೊಳ್ಳೋದು ಹೇಗೆ, ನಮ್ಮ ಕೆಲಸಗಳನ್ನೆಲ್ಲ ಆಗೋದು ಹೇಗೆ. ಅಂದರೆ ಇಲ್ಲೇನಪ್ಪ ಲಕ್ಷ್ಮೀ ಹೇಳ್ತಾ ಇದ್ದಾರೆ, ಗಣೇಶನ ತೋರಿಸ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಖಂಡಿತ ಎರಡಕ್ಕೂ ಸಂಬಂಧ ಇದೆ, ನಾನು ಹೇಳ್ತೀನಿ. ನೀವು ಸ್ಕಿಪ್ ಮಾಡದೆ ನೋಡಿದ್ರೆ ಖಂಡಿತ ಅದು ಗೊತ್ತಾಗುತ್ತೋ. ಇದಕ್ಕೆ ಭಾಳ ಏನು ಖರ್ಚು ಇರೋದಿಲ್ಲ, ಸಿಂಪಲ್ಲಾಗಿರೋ ಅಂಥದ್ದು. ಯಾಕಂದರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಬೇಕು ಅಂತಂದರೆ ಇಲ್ಲಿ ಒಂದಿಷ್ಟು ಜಪ ಅನ್ನೋದಿರುತ್ತೆ. ಆ ಜಪ ಅಥವಾ ಮಂತ್ರ ಅನ್ನೋದೇನು ಹೇಳ್ತೀವಿ, ಅದು ಮಾಡಿಕೊಂಡಾಗ ಆ ಮಹಾಲಕ್ಷ್ಮಿ ತಾನಾಗೇ ಬರ್ತಾಳೆ. ನಿಮ್ಮ ಇಲ್ಲಿ ಯಾವ ಕಷ್ಟ ಇರ್ಬೋದು, ದಾರಿದ್ರ್ಯ ಇರ್ಬೋದು, ಬಡತನ ಅನ್ಬೋದು, ಸಾಲ ಇರ್ಬೋದು, ಯಾವುದೋ ಒಂದು ರೀತಿ ಅವಳು ನಿಮ್ಮನ್ನು ಎತ್ತಿ ಆ ಒಂದು ಸಾಲದಿಂದನೋ ಅಥವಾ ದಾರಿದ್ರ್ಯದಿಂದನೋ ದೂರ ಮಾಡ್ತಾಳೆ. ಆ ದಾರಿದ್ರ್ಯ ನಿಮ್ಮಿಂದ ದೂರ ಹೋಗಬೇಕು. ಆ ರೀತಿ ಈ ಒಂದು ದೇವಿ ಅಥವಾ ಗಣೇಶ ಎರಡೂ ಕೂಡ ನಿಮಗೆ ಸಹಕಾರ ಕೊಡ್ತಾರೆ. ಅಂಥದ್ದೊಂದು ಯಾವುದಿದೆ ನೋಡೋಣ ಬನ್ನಿ. ಇವಾಗ ಇದಕ್ಕೆ ಒಂದು ಬೀಗದ ಕೈ ಬೇಕು. ನಾನು ಇಲ್ಲಿ ಕೆಲವೊಂದು ಬೀಗದ ಕೈ ತೋರಿಸ್ತೀನಿ ನಿಮಗೆ. ಈ ಥರ ಚಿಕ್ಕ ಚಿಕ್ಕದು, ದೊಡ್ಡದೆಲ್ಲ ಬೇಡ, ಇದೆಲ್ಲ ಇಂಥ ಪುಟ್ಟದು ತಗೊಳ್ಳಿ. ಈ ಥರ ಇದಕ್ಕೇನು ಹಿತ್ತಾಳೆದ, ಸ್ಟೀಲ್ದ, ಯಾವುದಾದ್ರೂ ಪರವಾಗಿಲ್ಲ, ನಿಮ್ಗೆ ಯಾವುದು ಶಕ್ತಿ ಅಂತ ಇರುತ್ತೋ ಅದನ್ನು ತೊಗೊಳ್ಳಿ. ದೊಡ್ಡದಾರು ಪರವಾಗಿಲ್ಲ, ಚಿಕ್ಕದಾರು. ನಾನು ಇಲ್ಲಿ ಪುಟ್ಟದೆ ನಿಮಗೆ ತೋರಿಸ್ತಾ ಇರೋವಂಥದ್ದು. ನೋಡ್ತಾ ಇದ್ದೀರಲ್ವ, ಇನ್ನು ಕೀ ಇರಬೇಕು, ಕೀ ಸಮೇತ ಇರಬೇಕು. ಕೀ ಇಲ್ದಿರೋವಂಥದ್ದು ಹಾಗಲ್ಲ, ಈ ರೀತಿ ಕೀ ಇರಬೇಕು. ಈ ರೀತಿ ಕೀ ಇರೋದಿದ್ರೇ ಕೆಲಸ ಆಗುತ್ತೆ, ಕೀ ಇಲ್ದಿರೋದು ಕೆಲಸ ಆಗಲ್ಲ. ಇಂಥದನ್ನ ನೀವು ಒಂದು ಕೀ ತೊಗೊಂಬರ್ಬೇಕು. ಅದು ಯಾವತ್ತು ತರಬೇಕು, ಇದು ಯಾವತ್ತಾರು ತನ್ನಿ, ಆದರೆ ಕೆಲಸ ಮಾಡೋದು ಮಾತ್ರ ಬುಧವಾರದ ದಿವಸ ಮಾಡಬೇಕು. ಬುಧವಾರ ದಿನ ಇದನ್ನು ಏನು ಮಾಡಬೇಕು, ಒಂದು ಕೀ ತೊಗೊಂಡು ಬಂದು ಅದಕ್ಕೆ ಕೀನ ಹಾಕಬೇಕು. ಈ ರೀತಿ ಕ್ಲೋಸ್ ಮಾಡಬೇಕು. ಪ್ಲೀಸ್ ಏನಿದೆ ಇಲ್ಲಿ ನೋಡಿ, ಈ ರೀತಿ ಏನಾಗಿದೆ ಅಲ್ವಾ, ಇಲ್ಲಿ ಈ ರೀತಿ ಕ್ಲೋಸ್ ಇರಬೇಕು. ಬೀಗನ ಹಾಕಿರಬೇಕು, ಬೀಗ ಹಾಕಿರಬೇಕು. ಈ ರೀತಿ ಓಪನ್ ಇರಬಾರ್ದು ಯಾವುದೇ ಆಗಲಿ. ಈ ಥರ ನೀವು ಕೀನೇ ಹಾಕಿರಬೇಕು. ಕೀ ಹಾಕಿಬಿಟ್ಟು ನೀವು ಗಣೇಶ ದೇವಸ್ಥಾನಕ್ಕೆ ಹೋಗಬೇಕು. ಆ ಥರ ಒಂದು ಕೀ ತೊಗೋಬೇಕು, ಗಣೇಶನ ದೇವಸ್ಥಾನಕ್ಕೆ ಹೋಗಬೇಕು. ಅಂದರೆ ಈ ಕೀ ಅವ್ರ ಕಣ್ಣಿಗೆ, ಯಾರ ಕಣ್ಣಿಗೂ ಇದನ್ನು ಬೀಳಬಾರ್ದು. ನೀವು ಪೂಜೆ ಕೊಡೋದ್ರೆ ಪೂಜೆ ಕೊಟ್ಕೊಳ್ಳಿ, ಆದರೆ ಬೀಗಗಳನ್ನ ಯಾವುದೇ ಕಾರಣಕ್ಕೂ ಯಾರ ಕಣ್ಣಿಗೂ ಬೀಳಬಾರ್ದು. ಅದಕ್ಕಾಗಿ ನಾನು ಪುಟ್ಟದಾಗಿರೋದು ತೊಗೊಳ್ಳಿ ಅಂತ ಹೇಳಿದ್ದೀನಿ. ತೊಗೊಂಡು ಅದು ಯಾರಿಗೂ ತಿಳಿದಾಗೆ ಒಂದು ಆ ದೇವಸ್ಥಾನ, ಅಂದರೆ ಗಣೇಶನ ದೇವಸ್ಥಾನಕ್ಕೆ ಹೋಗ್ತಾರಲ್ವ, ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಆ ಗಣೇಶನ ಹತ್ರ ಕೇಳ್ಕೋಬೇಕು. ಕೇಳಿಕೊಂಡು ನಮಗೆ ಈ ಕಷ್ಟ ಇದೆ, ಅಥವಾ ನಿಮಗೆ ಕಷ್ಟ ಇದೆಯೋ, ಹಣಕಾಸಿನ ಕಷ್ಟ ಇದೆಯೋ, ಅಥವಾ ಬೇರೆ ಕಾರ್ಯಗಳೆಲ್ಲ ನಿಂತೋಗಿದಾವೋ, ಕಾರ್ಯಗಳು ಆಗ್ತಾಯಿಲ್ವೋ, ಅಥವಾ ಯಾವುದೋ ಒಂದು ಕಡೆ ವ್ಯವಹಾರ ಆಗಬೇಕು, ವ್ಯವಹಾರ ಆಗ್ತಾಯಿಲ್ಲ, ದಿನ ಹೋಗಿ ಬರ್ತಾ ಇದ್ದೀವಿ ಅಂತನೋ, ಅಥವಾ ಇನ್ನೂ ಯಾವುದೋ ಒಂದು ರಾಜಕಾರಣಿಗಳ ಹತ್ರ ಹೋಗ್ತಾ ಇದ್ದೀರಾ ಅಂತನೋ, ಅವರು ನನಗೆ ಎಲ್ಪ್ ಆಗಬೇಕು ಅಂತನೋ, ಹೀಗೆ ಸಾಕಷ್ಟು ಇದು. ಅಥವಾ ಕೋರ್ಟು ಕಚೇರಿಗಳಿಗೆ ಹೋಗಬೇಕು, ಆ ಲಾಯರ್ ನಿಮ್ಮ ಕಡೆ ಮಾತಾಡಬೇಕು, ನಿಮಗೆ ಸಪೋರ್ಟ್ ಮಾಡಬೇಕು ಅಂತನೋ, ಪ್ರತಿಯೊಂದು ಏನೋ ಒಂದು ಕಾರ್ಯ ಸಿದ್ಧಿಗಾಗಿ ಇದು ಒಂದು ಅದ್ಭುತವಾದಂಥ ಮಂತ್ರ ತಂತ್ರ ಇದು ಅಂತ ತಿಳ್ಕೊಳ್ಳಿ. ಪ್ರತಿಯೊಂದು ಯಾವುದಕ್ಕೆ ಆಗಲಿ ನೀವು ಇಂಥದನ್ನ ಮಾಡಿ ಹೋದಾಗ ನಿಮ್ಮ ಕೆಲಸಗಳು ಆಗುತ್ತೆ. ಅಲ್ಲಿ ಬನ್ನಿ, ಈಗ ಅದನ್ನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮ್ಮ ಕಷ್ಟಗಳೆಲ್ಲ ಹೇಳ್ಕೋಬೇಕು. ಹೇಳ್ಕೊಂಡು ಒಂದು ಮಂತ್ರ ಕೂಡ ಬರುತ್ತೆ, ಆ ಮಂತ್ರ ಹೇಳಿಬಿಟ್ಟು ಅದನ್ನು ಹೇಳ್ತೀನಿ, ನಾನು ಮಂತ್ರ ಕೂಡ ಹೇಳ್ತೀನಿ. ಅದು ಹೇಳಿ ಆ ಮಂತ್ರನ ಅದನ್ನು 11 ಬಾರಿ ಹೇಳಬೇಕು. ಯಾಕೆ ಭಾಳ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು 108 ಎಲ್ಲ ಹೇಳಲಿಕ್ಕಾಗಲ್ಲ. 11 ಬಾರಿ ಈ ಮಂತ್ರನ ಹೇಳಬೇಕಾಗತ್ತೆ. 11 ಬಾರಿ ಹೇಳಿಬಿಟ್ಟು ನಿಮ್ಮ ಕಷ್ಟ ಅಥವಾ ನಿಮ್ಮ ಕಾರ್ಯ ನಿಮ್ಮದು ಏನು ಆಗಬೇಕೋ ಅದನ್ನು ಕೇಳಿಕೊಂಡು ಯಾರೂ ನೋಡ್ದಿರೋ ರೀತಿ ಬೀಗ ಹಾಕಿ ಬೀಗದ ಕೀನ ಎಲ್ಲರೂ ಬಿಸಾಕ್ಬಿಡಬೇಕು. ಇಲ್ಲಾಂದರೆ ಬೀಗದ ಕೀ ಅಲ್ಲೇ ಬಿಟ್ಟು ಬರಬೇಕು. ಆ ಬೀಗದ ಕೀನ ಬೀಗದೊಳಗಡೆ ಬಿಟ್ಟು ಈ ರೀತಿ ಹಾಕ್ಬಿಟ್ಟು ಅದರೊಳಗೆ ಬಿಟ್ಟು ಬರಬೇಕು.
ಬಿಸಾಕಬಾರ್ದು. ನಾನು ಯಾವುದೋ ಬೇರೆ ಒಂದು ಕಾರ್ಯಕ್ಕೆ ಕೇಳ್ತಾ ಇದ್ದೀನಿ, ಇಲ್ಲ, ಇದನ್ನು ಬೀಗನ ಹಾಕಬೇಕು, ಒಟ್ಟಲ್ಲಿ ಬೀಗ ಹಾಕಬೇಕು. ಬೀಗ ಹಾಕ್ಬಿಟ್ಟು ಕೀನು ಅದರೊಳಗಡೆ ಬಿಟ್ಟು ಬಂದುಬಿಡಬೇಕು. ಬಿಟ್ಬಿಟ್ಟು ಯಾರೂ ನೋಡಬಾರ್ದು, ಒಟ್ಟಲ್ಲಿ ಯಾರು ನೋಡ್ದಂಗೆ, ಯಾರಿಗೂ ಗೊತ್ತಿಲ್ಲದಂಗೆ ಆ ಬೀಗ ಹಾಕಿ ಬೀಗದ ಕೈನೂ ಅಲ್ಲೇ ಎಲ್ಲೋ ಒಂದು ಕಡೆ ಇಟ್ಬಿಟ್ಟು ಜನ ನೋಡಿ ತಗೋಬೇಕು. ಆ ಥರ ಅಂದರೆ ನಿಮ್ಮನ್ನು ಜನ ನೋಡಬಾರ್ದು, ಅದನ್ನು ಯಾರಿಗಾರು ಸಿಕ್ಕಿ ತಗೋಬೇಕು. ಅವರು ತಗೊಂಡು ಅದನ್ನು ಅಲ್ಲೇ ಬೀಗ ಹಾಕಿ ಅದನ್ನು ಬಿಟ್ಬಿಟ್ಟು ಬಂದು ನೀವು ಸ್ವಲ್ಪ ದೂರದಲ್ಲಿ ನಿಂತು ನೋಡ್ತಾ ಇರಬೇಕು, ಯಾರು ತಗೊಳ್ತಾರೆ ಅದನ್ನು ಅಂತ ಅಂದ್ಬಿಟ್ಟು. ಆಗ ನಿಮಗೆ ಯಾರು ಅದನ್ನು ತಗೊಳ್ತಾರೋ ಆಗ ನಿಮಗೆ ಗೊತ್ತಾಗುತ್ತೆ ಅದು ಹೆಂಗೆ ಕೆಲಸ ಮಾಡುತ್ತೆ ಅಂತ. ಇದಕ್ಕೆ ಮಂತ್ರ ಹೀಗೆ ಹೇಳೋಣ. ಈ ಮಂತ್ರ ಈ ರೀತಿ ಇರುತ್ತೆ: ಓಂ ಶ್ರೀಂ ಮಹಾಲಕ್ಷ್ಮಿ ಮಮ ಗೃಹೆ ಅಗಚ್ಚ ಅಗಚ್ಚ ಓಂ ಕ್ರೀಂ ಸ್ವಾಹ. ಇದನ್ನು 11 ಬಾರಿ ಹೇಳಬೇಕಾಗುತ್ತೆ. 11 ಬಾರಿ ಹೇಳಿ ಅದನ್ನು ನೀವು ಹೇಳಿಬಿಟ್ಟು 11 ಬಾರಿ ಆದಮೇಲೆ ಹೇಳಿಬಿಟ್ಟು ಅಲ್ಲಿ ಬೀಗ ಇಟ್ಟು ಬರಬೇಕು. ಯಾರು ಕಾಣ್ದಂಗೆ ಬಂದು ಸ್ವಲ್ಪ ದೂರದಲ್ಲಿ ನಿಂತು ನೋಡೋದಿದ್ದರೆ ನೋಡಿ, ನೋಡಲಿಲ್ಲ ಅಂದರೆ ಹೋಗಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಅಕಸ್ಮಾತ್ ನಿಮ್ಮ ಕುತೂಹಲ ತೆಗಿತಾರೋ ಇಲ್ವಾ ಅನ್ನೋದಿದ್ದರೆ ಎಲ್ಲೋ ಒಂದು ಕಡೆ ಸೈಡಲ್ಲಿ ನಿಂತ್ಕೊಂಡು ಕಾಣ್ದಂಗೆ ನಿಂತ್ಕೊಂಡು ನೋಡ್ಬೋದು. ಏನು ಇದ್ರದ್ದು ಒಂದು ಸ್ಪೆಷಾಲಿಟಿ ಏನಿದು ಅನ್ನೋದಿದ್ದರೆ, ಆ ಬೀಗನ ಯಾರು ತೆಗಿತಾರೋ ಅಂದರೆ ಆವಾಗ ನಿಮಗೆ ಅದೃಷ್ಟ ಕುಲಾಯಿಸ್ತು, ಅಂದರೆ ನಿಮ್ಮ ದಾರಿದ್ರ್ಯನ ಓಡಿಸಿ ಮಹಾಲಕ್ಷ್ಮಿನ ಬೀಗ ತೆಗಿತಾ ಇದ್ದಾರೆ, ಖಜಾನೆಯಿಂದ ಬೀಗ ತೆಗಿತಾರೆ. ಅವರು ತೆಗೆದಾಗ ನಿಮಗೆ ಧನದ ಪ್ರವಾಹ ಹರಿದು ಬರುತ್ತೆ. ನಿಮ್ಮ ಕಷ್ಟ ಎಲ್ಲ ಬೀಗ ಹಾಕಿ ಗಣೇಶನ ಹತ್ರ ಇಟ್ಟು ಬಂದುಬಿಟ್ಟಿರ್ತೀರ, ಮಹಾಲಕ್ಷ್ಮಿದು ಸ್ತೋತ್ರ ಹೇಳ್ಕೊಂಡಿರ್ತೀರ, ಮಂತ್ರ ಹೇಳ್ಕೊಂಡಿರ್ತೀರ. ಅದೆಲ್ಲ ಆದಾಗ ಏನಾಗುತ್ತೆ, ಅಲ್ಲಿ ಯಾರು ತೆಗಿತಾರೋ ಅವರಲ್ಲಿ ಆ ತೊಂದರೆಗಳು ಪಾಪ ಬರುತ್ತೆ. ನಿಮಗೆ ಅವರು ತೆಗೆದು ಬಿಡ್ತಾರೆ. ನಿಮ್ಮ ದಾರಿದ್ರ್ಯನ ನೀವು ಬೀಗ ಹಾಕಿ ಕೊಡ್ತೀರಾ, ಅವರು ಅದನ್ನು ಓಡಿಸಿ ನಿಮಗೆ ಮಹಾಲಕ್ಷ್ಮಿ ನಿಮ್ಮ ಮನೇಲಿ ಬಂದು ಸೇರೋ ಥರ ಆ ಬೀಗನ ಓಪನ್ ಮಾಡ್ತಾರೆ. ಯಾರು ಮಾಮೂಲಿ ತೊಗೊಂಡಾಗ ಏನು ಮಾಡ್ತಾರೆ, ಬೀಗ ಏನಿದು ಬೀಗ ಹೀಗಿದೆ ಅಂತ ಓಪನ್ ಮಾಡೇ ಮಾಡ್ತಾರೆ. ಆ ಓಪನ್ ಮಾಡಿದಾಗ ನಿಮ್ಮ ಒಂದು ಅದೃಷ್ಟ ಅನ್ನೋದು ಕುಲಾಯಿಸುತ್ತೆ. ಅದೇ ರೀತಿ ನಿಮ್ಮ ಕೆಲಸ ಕಾರ್ಯಗಳು ನೀವು ಈ ರೀತಿ ಇವಾಗ ನಿಮ್ಗೆ ಅದಕ್ಕೆ ನಾನು ಹೇಳಿದ್ದು, ಕುತೂಹಲ ಇತ್ತು ನಿಮ್ಮ ಕೆಲಸ ಆಗುತ್ತೆ ಅನ್ನೋದಿದ್ದರೆ ನಿಂತು ನೋಡಿ, ಇಲ್ಲ ಅಂದರೆ ಸೀದಾ ಮನೆಗೆ ಬನ್ನಿ. ಅದು ಅವ್ರೇನಾದ್ರು ತೆಗೆದಿದ್ರೆ ಆ ಕೆಲಸ ನಿಮಗೆ ಹಾಗೆ ಆಗುತ್ತೆ. ಇಲ್ಲ ನೋಡೋಣ, ಈ ಪರೀಕ್ಷೆ ಮಾಡೋಣ ಅನ್ನೋದಿದ್ದರೆ ನಿಂತು ನೋಡಿ, ಅಲ್ಲಿ ನಿಮ್ಮ ಮನಸ್ಸಲ್ಲಿ ಏನು ಬೇಡಿಕೆ ಇರೋದು ಅದು ಬೇಡ್ಕೊಳ್ಳಿ. ಯಾರು ತೆಗಿತಾರೆ ಅಂದಮೇಲೆ ನಿಮಗೆ ಆ ಕೆಲಸ ಆಗುತ್ತೆ. ತೆಗೆದಿದ್ದಾರೆ, ಈ ಕೆಲಸ ಆಗುತ್ತೆ ಅಂದ್ಕೊಂಡು ನೀವು ಒಂದು ಇದರಲ್ಲಿ ಹೋಗ್ಬೋದು. ತದನಂತರ ನಿಮ್ಮೆಲ್ಲ ಕೆಲಸಗಳು ಆಗುತ್ತೆ. ಮುಗಿದ ನಂತರ ಆ ಗಣೇಶನ ದೇವಸ್ಥಾನಕ್ಕೆ ಬಂದು ನೀವು ಒಂದು ಸಂಕಲ್ಪ ಮಾಡ್ಕೊಂಡಿರಿ, ಈ ಥರ ನನ್ನ ಒಂದು ಕೆಲಸ ಆಯಿತು ಅಂದರೆ, ಅಥವಾ ನನಗೆ ಈ ದರಿದ್ರ ಹೋಗಿ ಹಣಕಾಸು ನನಗೆ ಸಮೃದ್ಧಿಯಾಗಿ ಬಂತು ಅಂದರೆ ನಿನ್ನ ಒಂದು ಇದಕ್ಕೇನೋ ಒಂದು ಕೊಡ್ತೀನಿ ಅಂತ ಒಂದು ಸಂಕಲ್ಪ ಮಾಡ್ಕೋಬೇಕು. ಆ ಕಾರ್ಯ ಸಿದ್ಧಿ ಆಗಿದೆಯೋ ಅಥವಾ ನಿಮಗೆ ಹಣದ ಅಭಾವ ಕಮ್ಮಿ ಆಗಿ ನಿಮ್ಗೆ ಹಣ ಬರ್ತಾ ಇದೆಯಾ ಅದು ನೋಡ್ಕೋಬೇಕು. ನಿಮ್ಮ ಕೆಲಸ ಆಗಿದೆ ಅಂತಂದ ಮೇಲೆ ಆ ಗಣೇಶನಿಗೆ ನಿಮ್ಮ ಕೈಲಿ ಏನಾಗುತ್ತೋ ಆ ಸಂಕಲ್ಪ ಏನು ಮಾಡಿರ್ತೀರ ಅದನ್ನು ಎತ್ಕೊಂಡೋಗಿ ಗಣೇಶನಿಗೆ ಕೊಡಬೇಕು. ಇದು ಒಂದು ರಹಸ್ಯ. ಇದು ಯಾರು ನಿಮಗೆ ಆ ಕೀನ್ ತೆಗಿತಾರೋ ಆಗ ಅವರು ನಿಮ್ಮಲ್ಲಿರೋ ದರಿದ್ರ ಹೊರಟೋಗುತ್ತೆ. ಆ ರೀತಿ ಇರುತ್ತೆ ವೀಕ್ಷಕರೇ. ಮತ್ತು ಇನ್ನೂ ಸಾಕಷ್ಟು ಜನ ಇದೇ ರೀತಿ ಮಾಡ್ಬೋದು. ನೀವು ಆ ಥರ ಸಿಕ್ಕಿದಾಗ ನೋಡ್ಕೊಂಡು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ. ಯಾಕೆಂದರೆ ಪಾಪ ಅವರು ನಿಮ್ಮ ಥರ ಅವರು ಆ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ನೋಡಿ ಅಂತ ಹೇಳ್ತೀನಿ. ಮತ್ತು ಅದೇ ರೀತಿ ಈ ಮಂತ್ರನೂ ಸರಿಯಾದ ಸಿದ್ಧಿ ಮಾಡ್ಕೊಳ್ಳಿ. ಯಾಕೆ ಸಿದ್ಧಿ ಗಣಪತಿ ಅಂತಲೇ ಇದಕ್ಕೆ ಒಂದು ಇದಿದೆ. ಸಿದ್ಧಿ ಗಣೇಶನ ಕೆಲಸ ಮಾಡಿ ಆ ಒಂದು ಮಂತ್ರ ಹೇಳಿದ ಮೇಲೆ ನಿಮ್ಮ ಅದೃಷ್ಟ ಕುಶಲಾಯಿಸುತ್ತೆ ಮತ್ತು ನಿಮ್ಮ ಕಾರ್ಯಗಳೆಲ್ಲ ಸಿದ್ಧಿ ಆಗುತ್ತೆ ಅಂತ ಒಂದು ಇದಿದೆ. ಅದನ್ನು ಮಾಡ್ಕೊಳ್ಳಿ, ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳಿ. ಯಾಕೆಂದರೆ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಅದಕ್ಕೆಲ್ಲ ಏನು ಬೇಕು, ಹಣ ಬೇಕು. ಹಣ ಬೇಕು ಅಂದರೆ ಏನು ಮಾಡಬೇಕು, ಈ ರೀತಿ ಆಧಾರ ಒಂದು ದಾರಿ ಹುಡ್ಕೋಬೇಕು. ಆ ದಾರಿ ಹುಡ್ಕೊಂಡಾಗ ಲಕ್ಷ್ಮಿ ತಾನಾಗಿ ಬರ್ತಾಳೆ. ನೀವು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಲಕ್ಷ್ಮಿ ಬರೋದಿಲ್ಲ. ಹಾಗಾಗಿ ವೀಕ್ಷಕರೇ, ಇಂಥದ್ದು ಒಂದು ಪ್ರಯತ್ನ ಮಾಡಿ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿ ಈ ವರ್ಷದ ಮಹಾಲಕ್ಷ್ಮಿ ನಿಮಗೆ ಅಭಿವೃದ್ಧಿಯಾಗಿ ತರಲಿ, ಸಮೃದ್ಧಿಯಾಗಿರಲಿ ಅಂತ ಹೇಳ್ತಾ, ಮಾಮೂಲಿಯಾಗಿ ನಿಮಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಐಪ್ ಅಂತ ಬರುತ್ತೆ ಅದನ್ನು ಟಚ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ಧನ್ಯವಾದಗಳು.